ನೀವು ಯಾವಾಗಲೂ ಕೇರಳ ಸ್ಟೈಲ್ ಬಾಳೆಕಾಯಿ ಚಿಪ್ಸ್ ನೋಡಿರ್ತೀರ. ಇವತ್ತು ಕೂರ್ಗ್ ಸ್ಟೈಲ್ ಬಾಳೆಕಾಯಿ ಚಿಪ್ಸ್ ಮಾಡ್ತಾಯಿದ್ದೀವಿ. ಇದು ನಮ್ಮ ಏಲಕ್ಕಿ ಬಾಳೆಹಣ್ಣು ಥರನೇ, ಕೊಡಗಿನ ಏಲಕ್ಕಿ ಬಾಳೆಹಣ್ಣು. ಇವಾಗ ಈ ಬಾಳೆಕಾಯ್ದು ಸಿಪ್ಪೆ ಸುಲ್ಕೋತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಒಂದು 10 ನಿಮಿಷ ಹಾಗೆ ನೆನೆಯೋಕೆ ಇಡೋಣ. ಫಸ್ಟು 1 ಟೇಬಲ್ ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ ನೀರಿಗೆ. ಚಿಕ್ಕ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ, ಜಾಸ್ತಿ ದಪ್ಪ ಬೇಡ. ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ. ಪಟಪಟ ಅನ್ನುತ್ತೆ. ಕಲರ್ ನೋಡಿ, ಆಲ್ಮೋಸ್ಟ್ ಬನಾನಾ ಚಿಪ್ಸ್ ಥರನೇ ಬಂದಿದೆ. ಹಲೋ ಎವ್ರಿವನ್, ಎಲ್ಲರಿಗೂ ಕೊಡಗು ದ ಹೆವೆನ್ ಅನ್ನರ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೊಡಗಿನ ಹುಡುಗ ಚೇತನ್ ಮಜುಗತೆ. ನಾವು ಇವತ್ತು ಆ್ಯಸ್ ಯೂಶುವಲ್ ಕೊಡಗಿನಲ್ಲೇ ಇದ್ದೀವಿ. ಇವತ್ತು ನೋಡ್ತಾ ಇರ್ಬೋದು ನೀವು ಟೈಟಲ್ ಮತ್ತು ತಮ್ಮನೇಲಲ್ಲಿ ನೋಡಿದಾಗೆ, ಇವತ್ತು ಕೂರ್ಗ್ ಸ್ಟೈಲ್ ಬಾಳೆಕಾಯಿ ಚಿಪ್ಸ್ ಮಾಡ್ತಾಯಿದ್ದೀವಿ. ನೀವು ಯಾವಾಗಲೂ ಕೇರಳ ಸ್ಟೈಲ್ ಬಾಳೆಕಾಯಿ ಚಿಪ್ಸ್ ನೋಡಿರ್ತೀರ. ಇವತ್ತು ಕೂರ್ಗ್ ಸ್ಟೈಲ್ ಬಾಳೆಕಾಯಿ ಚಿಪ್ಸ್ ಮಾಡ್ತಾಯಿದ್ದೀವಿ. ಏನಕ್ಕೆ ಕೂರ್ಗ್ ಸ್ಟೈಲ್ ಅಂದರೆ, ಕೇರಳ ಸ್ಟೈಲ್ಗೆ ನೇಂದ್ರ ಬಾಳೆಹಣ್ಣು ಯೂಸ್ ಮಾಡ್ತಾರೆ. ಇವತ್ತು ನಾವು ಕೂರ್ಗ್ ಸ್ಟೈಲ್ ಬಾಳೆಕಾಯಿ ಚಿಪ್ಸ್ಗೆ ಈ ಬಾಳೆಹಣ್ಣು ಯೂಸ್ ಮಾಡ್ತಾಯಿದ್ದೀವಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇದು ನಮ್ಮ ಏಲಕ್ಕಿ ಬಾಳೆಹಣ್ಣು ಥರನೇ, ಕೊಡಗಿನ ಏಲಕ್ಕಿ ಬಾಳೆಹಣ್ಣು. ಸ್ವಲ್ಪ ಟೇಸ್ಟ್ ಬೇರೆ ಥರ ಇರುತ್ತೆ, ಬಟ್ ಏಲಕ್ಕಿ ಬಾಳೆಹಣ್ಣು ಥರನೇ. ಸೊ ಇವತ್ತು ಬನ್ನಿ ಹೆಂಗೆ ಮಾಡೋದು ನೋಡೋಣ, ತೋರಿಸ್ತೀನಿ. ಬನ್ನಿ ಫಸ್ಟು ಬಾಳೆಕಾಯಿನ ಕುಯ್ಕೊಳ್ಳೋಣ. ಈ ಬಾಳೆಕಾಯಿ ಆ್ಯಕ್ಚುಲಿ ಯಾರು ಇದರಲ್ಲಿ ಸಾರಾಗಲಿ ಮತ್ತು ಬಜ್ಜಿ ಬೋಂಡಾಗಲಿ ಏನೋ ಮಾಡಲ್ಲ, ಯಾಕಂದರೆ ಇದು ಹಣ್ಣಿಗೋಸ್ಕರ ಯೂಸ್ ಮಾಡೋವಂಥದ್ದು. ಇನ್ನೊಂದು ಬಾಳೆಕಾಯಿ ಅಂತಲೇ ಸಪ್ರೇಟ್ ಬರುತ್ತೆ, ಸಾರು ಬಾಳೆಕಾಯಿ ಅಂತ. ಅದರಲ್ಲಾದರೆ ಬಜ್ಜಿ ಎಲ್ಲ ಮಾಡ್ತಾರೆ. ಆ್ಯಕ್ಚುಲಿ ಕೇರಳದಲ್ಲೆಲ್ಲ ನೇಂದ್ರ ಬಾಳೆಹಣ್ಣಲ್ಲಿ ಮಾಡೋದು. ಇದು ಆ್ಯಕ್ಚುಲಿ ಬಾಳೆ ಹಣ್ಣಿಗೋಸ್ಕರ ಯೂಸ್ ಮಾಡೋದು, ಇದಕ್ಕೋಸ್ಕರ ಯೂಸ್ ಮಾಡೋದಲ್ಲ. ಬಟ್ ಬನ್ನಿ ಇವಾಗ ಕುಯ್ಕೊಳ್ಳೋಣ ಅದನ್ನ. ನಾಲ್ಕು ನೋಡಿ, 4 ಕುಯ್ಕೊಂಡಿದ್ದೀವಿ. ನಮ್ಮ ಅಪ್ಪ ಕುಯ್ದುಕೊಟ್ರು. ಇದು ಜಾಸ್ತಿ ಚೆನ್ನಾಗಾದರೆ ಇನ್ನೂ ಜಾಸ್ತಿ ಮಾಡೋಣ, ಬಟ್ ಸುಮ್ಮನೆ ಟ್ರೈ ಮಾಡ್ತಾ ಇರೋದಲ್ಲ, ಅದಕ್ಕೋಸ್ಕರ 4 ಮಾಡಿದ್ದೀವಿ, ಕುಯ್ಕೊಂಡಿದ್ದೀವಿ. ಇವತ್ತು ಆ್ಯಕ್ಚುಲಿ ಮಳೆ ಬೇರೆ ಬರ್ತಾಯಿದೆ. ಇದು ಚಿಪ್ಸ್ ಮಾಡೋಕ್ಕೆ ಒಳ್ಳೆ ಟೈಮು, ಚೆನ್ನಾಗಿರುತ್ತೆ. ಮಳೆಗೆ ಚಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ಕೂರ್ಗ್ ಸ್ಟೈಲ್ ಬಾಳೆಕಾಯಿ ಚಿಪ್ಸ್ ಮಾಡೋಣ, ಬನ್ನಿ. ಸೊ ನೋಡಿ, ಇದೇ ನಮ್ಮ ಕಿಚನ್ನು. ಇವತ್ತು ಇಲ್ಲೇ ಅಡುಗೆ ಮಾಡ್ತಾಯಿದ್ದೀವಿ. ಔಟ್ಡೋರ್ ಕುಕ್ಕಿಂಗ್ ಮಾಡೋಕ್ಕಾಗಲ್ಲ ಇವತ್ತು, ಯಾಕಂದರೆ ಮಳೆ ಬರ್ತಾಯಿದೆ. ನಿಮಗೆ ನೋಡಿದ್ರಲ್ಲ, ಮಳೆ ಬರ್ತಾ ಇರೋದ್ರಿಂದ ಇವತ್ತು ಇಲ್ಲೇ ಕುಕ್ ಮಾಡೋಣ, ಬನ್ನಿ. ಸೊ ಫಸ್ಟು ಇದು ಬಾಳೆಕಾಯಿದು ಸಿಪ್ಪೆ ಇದೆಯಲ್ಲ, ಅದನ್ನ ಸುಲ್ಕೋಬೇಕು. ಅದನ್ನು ಸುಲಿಯೋಕ್ಕೂ ಮುಂಚೆ ಇನ್ನೊಂದು ಕೆಲಸ ಮಾಡಬೇಕು. ಅದೇನೆಂದರೆ, ಎಣ್ಣೆ ಹಾಕೋಬೇಕು ಕೈಗೆ ಎಣ್ಣೆ ಹಾಕ್ಕೊಂಡ್ರೆ ಅವಾಗ ನಮಗೆ ಕೈಯೆಲ್ಲ ಅಂಟ್ಕೊಳ್ಳಲ್ಲ. ಇಲ್ಲಾಂದರೆ ಕೈಯೆಲ್ಲ ಒಂಥರ ಸ್ಟಿಕ್ಕಿ ಆಗುತ್ತೆ, ಒಂಥರ ಮಯಣ ಥರ. ಈ ಹಲಸಿನಕಾಯಿ ಮತ್ತು ಈ ಬಾಳೆಕಾಯಿ ಎಲ್ಲ ಕುಯ್ಬೇಕಾದ್ರೆ ಕೈಗೆ ಎಣ್ಣೆ ಹಾಕ್ಕೊಂಡ್ರೆ ಒಳ್ಳೆಯದು, ಅವಾಗ ಅಂಟ್ಕೊಳ್ಳಲ್ಲ. ಸೊ ನಾವು ಬರೀ ಯಾವಾಗಲೂ ಹೊಟ್ಟೆಗೆ ಮಾತ್ರ ಎಣ್ಣೆ ಹಾಕೋತೀವಿ, ತಲೆಗೆ ಮತ್ತು ಕೈಗೆಲ್ಲ ಹಾಕ್ಕೊಳ್ಳಲ್ಲ. ಸೊ ಇವಾಗ ಬನ್ನಿ ಕೈಗೆ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಬಾಳೆಕಾಯ್ದು ಸಿಪ್ಪೆ ಸುಲಿಬೇಕು, ಸಿಪ್ಪೆನ ತೆಗಿಬೇಕು. ಸುಲಿಯೋದು ಅಂದರೆ ಸುಲಿಯೋಕ್ಕಾಗಲ್ಲ, ಚಾಕಲ್ಲಿ ಕಟ್ ಮಾಡಿಬಿಟ್ಟು ತೆಗಿಬೇಕಾಗುತ್ತೆ ಸಿಪ್ಪೆನ. ಸೊ ಇವಾಗ ಬನ್ನಿ ಸಿಪ್ಪೆನ ಕಟ್ ಮಾಡ್ಕೊಳ್ಳೋಣ, ತೆಗಿಯೋಣ. ಸೊ ಒಬ್ಬನೇ ವೀಡಿಯೋ ಮಾಡಬೇಕು, ಒಬ್ಬನೇ ಅಡುಗೆ ಮಾಡಬೇಕು, ಸ್ವಲ್ಪ ಕಷ್ಟ ಆಗುತ್ತೆ. ವೀಡಿಯೋ ಹೇಗೆ ಬರುತ್ತೋ ಗೊತ್ತಿಲ್ಲ, ಬಟ್ ನೋಡಿ ಟ್ರೈ ಮಾಡ್ತಾಯಿದ್ದೀನಿ. ಹೆಂಗಾಗುತ್ತೋ ಹಂಗಾಗಲಿ, ನೋಡೋಣ ಬನ್ನಿ. ನೋಡಿ ಇವಾಗ ಈ ಬಾಳೆಕಾಯ್ದು ಸಿಪ್ಪೆ ಸುಲ್ಕೋತಾ ಇದ್ದೀನಿ. ನೋಡಿ, ಇದನ್ನು ಬಾಳೆಹಣ್ಣು ಹಣ್ಣಾದಾಗ ಈ ಥರ ಈಸಿಯಾಗಿ ಬರುತ್ತಲ್ಲ, ಆ ಥರ ಬರೋಲ್ಲ. ಏನು ಮಾಡಬೇಕಂದ್ರೆ ಚಾಕು ತೊಗೊಂಡು ಸುಲ್ಕೊಬೇಕಾಗುತ್ತೆ. ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಈ ನೇಂದ್ರ ಬಾಳೆಹಣ್ಣಾದರೆ ಸ್ವಲ್ಪ ಈಸಿಯಾಗಿ ಬಂದ್ಬಿಡುತ್ತೆ, ಸುಲಿಬೋದು. ಬಟ್ ಈ ಬಾಳೆಹಣ್ಣೆಲ್ಲ ಹಂಗೆ ಎಷ್ಟು ಈಸಿಯಾಗಿ ಬರೋಲ್ಲ. ಈ ಕಾಯಿ ಇದ್ದಾಗ ಸ್ವಲ್ಪ ಇದೇ ಥರ ಸುಲ್ಕೋಬೇಕಾಗುತ್ತೆ. ಇವಾಗ ಬನ್ನಿ ಬೇಗ ಎಲ್ಲ ಸುಲ್ಕೊಂಬಿಡೋಣ. ಒಂದು ರೇಂಜ್ ಕಟ್ ಮಾಡ್ಕೊಂಡಿದ್ದೀನಿ, ಬಟ್ ಸರಿಯಾಗಿ ಕಟ್ ಮಾಡಿಲ್ಲ. ಯಾಕಂದರೆ ಇದು ಒಂದು ನೇಂದ್ರ ಬಾಳೆಹಣ್ಣು ಅಲ್ಲ, ಇದು ನಾರ್ಮಲ್ ಏಲಕ್ಕಿ ಬಾಳೆಹಣ್ಣು ಥರ, ಅದರಲ್ಲಿ ಮಾಡ್ಕೋತಾ ಇರೋದು. ಆಮೇಲೆ ಇನ್ನೊಂದು ನನಗೆ ಕಟ್ ಮಾಡೋಕ್ಕೆಲ್ಲ ಸರಿಯಾಗಿ ಬರೋಲ್ಲ. ನಾನು ಹೆಂಗೋ ಏನೇನೋ ಮಾಡಿದೆ, ಕಟ್ ಮಾಡಿದ್ದೀನಿ ಒಂದು ರೇಂಜಿಗೆ. ನೀವು ಕ್ಲೀನಾಗಿ ಮಾಡ್ಕೊಳ್ಳಿ, ಕ್ಲೀನಾಗಿ ಮಾಡಿದ್ರೆ ಶೇಪ್ ಕರೆಕ್ಟಾಗಿ ಬರುತ್ತೆ. ಇದು ಹೆಂಗೋ ಇದೆ. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಇದಕ್ಕೂ ಮುಂಚೆ ಯಾವತ್ತೂ ಮಾಡಿಲ್ಲ. ನಾನು ಯೂಟ್ಯೂಬ್ ನೋಡ್ಕೊಂಡು ಮಾಡೋಕ್ಕೆ ಶುರು ನೋಡಿದ್ದು. ಲಾಸ್ಟ್ ಟೈಮ್ ಆ್ಯಕ್ಚುಲಿ ನೀವು ನಮ್ಮದು ಹಳೆ ಇನ್ನೊಂದು ಪ್ರೀವಿಯಸ್ ವೀಡಿಯೋ ನೋಡಿದ್ರೆ ಅದರಲ್ಲೂ ನಾವು ಈ ಥರದ್ದು ಮಾಡಿದ್ದೀವಿ.
ಲಾಸ್ಟ್ ಟೈಮು ನಮ್ಮ ಅಕ್ಕ ಅವರೆಲ್ಲ ಬಂದಿದ್ದಾಗ ಅವಾಗ ಒಂದು ಸತಿ ಟ್ರೈ ಮಾಡಿದ್ವಿ. ಅವಾಗ ಇದೇ ಬಾಳೆನಲ್ಲಿ ಮಾಡಿದ್ದು ಚೆನ್ನಾಗಾಗಿತ್ತು. ಅದಕ್ಕೆ ಇವಾಗ ಇನ್ನೊಂದು ಸತಿ ಇನ್ನೂ ಸ್ವಲ್ಪ ಯೂಟ್ಯೂಬು ಅಲ್ಲಿ ಇಲ್ಲೆಲ್ಲ ನೋಡಿಬಿಟ್ಟು ಯಾವ ಥರ ಮಾಡೋದು ಅಂತ ನೋಡಿಬಿಟ್ಟು ಇವಾಗ ಟ್ರೈ ಮಾಡ್ತಾಯಿದ್ದೀನಿ. ಈ ಸತಿ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಹೋದ ಸತಿ ನಮ್ಮ ಅಕ್ಕ ಅವ್ರು ಮಾಡಿದರು, ಈ ಸತಿ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಸೊ ಇವಾಗ ಹಿಂಗೆ ಎಲ್ಲ ಕಟ್ ಮಾಡಿದ್ದಾಯ್ತಲ್ಲ, ಇದಕ್ಕೆ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಬಿಟ್ಟು ಒಂದು 10 ನಿಮಿಷ ಹಾಗೆ ನೆನೆಯೋಕೆ ಇಡೋಣ. ಒಂದು 10 ನಿಮಿಷ ನೆನೆಯೋಕೆ ಇಡೋಣ. A few moments later. ಸೊ ಇದು ನೆನೆಸಿಟ್ಟು 10 ನಿಮಿಷ ಆಗಿದೆ. ಇವಾಗ 10 ನಿಮಿಷ ಆದಮೇಲೆ ಇವಾಗ ಏನು ಮಾಡಬೇಕು ಅಂದರೆ ಇದನ್ನ ಕಟ್ ಮಾಡ್ಕೋಬೇಕು ಚಿಪ್ ಶೇಪಲ್ಲಿ. ಅಂದರೆ ಇದು ನಿಮ್ಮ ಹತ್ರ ಸ್ಲೈಸರ್ ಇದ್ದರೆ ಸ್ಲೈಸರಲ್ಲಿ ಈಸಿಯಾಗಿ ಕಟ್ ಮಾಡ್ಬೋದು, ಪೊಟ್ಯಾಟೊ ಸ್ಲೈಸರ್ ಬರುತ್ತಲ್ಲ ಅದರಲ್ಲಿ. ಬಟ್ ನಮ್ಮ ಹತ್ರದಿಲ್ಲ. ಸೊ ಅದರಿಂದ ನಾವು ಚಾಕಲ್ಲೇ ಇದನ್ನ ಚಿಪ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀವಿ. ಬನ್ನಿ ಇವಾಗ ಕಟ್ ಮಾಡೋಣ. ನಾವು ಈ ಬಾಳೆಕಾಯಿ ಚಿಪ್ಸ್ನ ಲಾಸ್ಟ್ ಟೈಮ್ ಮಾಡಿದಾಗ ನನಗೆ ಯೆಲ್ಲೋ ಕಲರ್ ಬಂದಿರಲಿಲ್ಲ. ನೀವು ನೋಡಿರ್ಬೋದು, ವೈಟ್ ಕಲರೇ ಇತ್ತು. ಅದು ಯಾಕೆ ಅಂದರೆ ನಾವು ಒಂದು ಸ್ಟೆಪ್ನ ಮಿಸ್ ಮಾಡಿಬಿಟ್ಟಿದ್ವಿ. ಅದು ಯಾವ ಸ್ಟೆಪ್ಪು ಅಂದರೆ, ನಾವು ಒಂದು ಚಿಕ್ಕ ಬೌಲ್ಗೆ, ಈ ಥರ ಒಂದು ಬೌಲ್ಗೆ ಅರಿಶಿನ, ಈ ಟರ್ಮರಿಕ್ ಬರುತ್ತಲ್ಲ ಅರಿಶಿನ ಮತ್ತು ಉಪ್ಪನ್ನ ಹಾಕಬೇಕಾಗತ್ತೆ. 1 ಸ್ಪೂನ್ ಅರಿಶಿನ ಮತ್ತು 2 ಸ್ಪೂನು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರಿಗೆ ಹಾಕಬೇಕಾಗುತ್ತೆ. ಚೂರು ನೀರು ಹಾಕ್ಕೊಳ್ಳೋಣ. ಆಮೇಲೆ ಅದಕ್ಕೆ 1 ಸ್ಪೂನು ಅರಿಶಿನ, 2 ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ಸೊ ಇದಕ್ಕೊಂಚೂರು ನೀರು ಹಾಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ಫಸ್ಟು 1 ಟೇಬಲ್ ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ ನೀರಿಗೆ. ಸೊ ಅದು ಹಾಕೊಂಡಾದ್ಮೇಲೆ 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊಳ್ಳೋಣ. ಸೊ ಉಪ್ಪನ್ನು ಹಾಕೊಂಡಾಗಿದೆ. ಸೊ ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಇದು ಯಾವಾಗ ಯೂಸ್ ಮಾಡಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಸೊ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಸ್ಲೈಸರ್ ಇದ್ದಿದ್ರೆ ಈಸಿ ಆಗ್ತಾಯಿತ್ತು, ಬಟ್ ನಮ್ಮ ಹತ್ರ ಸ್ಲೈಸರ್ ಇಲ್ಲ. ಸೊ ಹಾಗೆ ಕಟ್ ಮಾಡ್ಕೊಳ್ಳೋಣ. ಏನಿಲ್ಲ, ಚಿಕ್ಕ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ದಪ್ಪ ಬೇಡ, ಜಾಸ್ತಿ ತುಂಬ ಚಿಕ್ಕದು ಬೇಡ, ಮೀಡಿಯಮ್ ಸೈಜು. ನಿಮ್ಗೆ ಹೆಂಗೆ ಬೇಕೋ ಮಾಡ್ಕೊಳ್ಳಿ. ಯಾವುದೋ ಒಂದು ಶೇಪು ಕ್ಲೀನಾಗಿ ಬರೋಲ್ಲ, ರೌಂಡ್ ಶೇಪ್ ಇಲ್ಲ ಇದರಲ್ಲಿ, ಬಟ್ ಯಾವುದೋ ಒಂದು ಶೇಪು. ಸೊ ಇವಾಗ ಈ ರೀತಿ ಒಂದೊಂದೇ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಕಟ್ ಮಾಡೋದು ಗೊತ್ತೇ ಇರುತ್ತೆ, ನಾವೇನು ಹೇಳ್ಕೊಡೋದು ಬೇಡ. ಹೆಂಗೆ ಬೇಕೋ ಹಂಗೆ ಕಟ್ ಮಾಡ್ಕೊಳ್ಳಿ. ಅದೇ ಎಣ್ಣೆಗೆ ಹಾಕ್ದಾಗ ಎಲ್ಲ ಒಂದೇ, ಹೊಟ್ಟೆಗೆ ಹೋದ್ಮೇಲೆ ಎಲ್ಲ ಚಿಪ್ಸೇ ಅಲ್ವಾ. ಸೊ ಹಿಂಗೆ ಬೇಕಂಗೆ ಕಟ್ ಮಾಡ್ಕೊಳ್ಳಿ. ನೋಡಿ ಸರಿಯಾಗಿ ಆಗ್ತಾಯಿಲ್ಲ, ಎಲ್ಲ ಯಾವುದಾದ್ರು ಒಂದೊಂದು ಶೇಪಲ್ಲಿದೆ, ಬಟ್ ತೊಂದರೆ ಇಲ್ಲ, ಮಾಡೋಣ. ಏನೋ ಒಂದು ಒಟ್ಟಿನಲ್ಲಿ ಬನಾನಾ ಚಿಪ್ಸ್ ಟ್ರೈ ಮಾಡೋಣ. ಸೊ ಇದನ್ನ ಬೇಗ ಬನ್ನಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಬೇಕಾದ್ರೆ ಕೈ ಹುಷಾರಾಗಿ ನೋಡ್ಕೊಳ್ಳಿ. ಸೊ ಎಲ್ಲ ಕಟ್ ಮಾಡಾಗಿದೆ ನೋಡಿ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಹಂಗೆ ಬಿಡೋಣ. ಆಮೇಲೆ ಇದನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ. ಸೈಜೆಲ್ಲ ಸ್ವಲ್ಪ ವ್ಯತ್ಯಾಸ ಇದೆ, ಹೆಂಗೆಂಗೋ ಇದೆ, ಒಂದೊಂದು ಥರ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ತೊಂದರೆ ಇಲ್ಲ, ನಡೆಯುತ್ತೆ. ನೀವು ನೇಂದ್ರ ಬಾಳೆಹಣ್ಣು ಯೂಸ್ ಮಾಡಿದ್ರೆ ಶೇಪ್ ಚೆನ್ನಾಗಿ ಬರುತ್ತೆ. ಬಟ್ ಇದು ನಾರ್ಮಲ್ ಬಾಳೆಹಣ್ಣಲ್ಲ, ಅದಕ್ಕೆ ಶೇಪ್ ಸ್ವಲ್ಪ ಬೇರೆ ಥರ ಇದೆ. ಬಟ್ ತೊಂದರೆ ಇಲ್ಲ. ಸೊ ಇವಾಗ ಸ್ಟವ್ ಹಚ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಹೊತ್ತು ಕಾಯಲಿ, ಆಮೇಲೆ ನಮ್ಮ ಇದನ್ನು ಹಾಕ್ಕೊಳ್ಳೋಣ, ಚಿಪ್ಸ್ನ. ಸೊ ಕತ್ಲಾಯಿತು, ಸ್ವಲ್ಪ ಲೈಟ್ ಹಾಕ್ಕೊಳ್ಳೋಣ. ಕತ್ಲಾಗಿಲ್ಲ ಆ್ಯಕ್ಚುಲಿ, ಇನ್ನು 4 ಗಂಟೆ ಬಿಟ್ಟು ಈ ಕಡೆ ಮಳೆ ಇರೋದ್ರಿಂದ ಅಷ್ಟು ಬೆಳಕಿಲ್ಲ. ಸೊ ಲೈಟ್ ಹಾಕ್ಕೊಳ್ಳೋಣ. ಸೊ ಎಣ್ಣೆ ಕಾದ್ಮೇಲೆ ಇದು ಹಾಕ್ಕೊಳ್ಳೋಣ. ಎಣ್ಣೆ ಇವಾಗ ಕಾದಿದೆ, ಈಗ ಹಾಕ್ಕೊಳ್ಳೋಣ. ಹುಷಾರಾಗಿ ಹಾಕ್ಕೋಬೇಕು. ಸರಿಯಾಗಿ ಹಾಕಿಲ್ಲ ನಾನು, ನೋಡಿ. ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ.
ಸ್ವಲ್ಪ ಹೊತ್ತು ಹಿಂಗೆ ಕಾಯಲಿ, ಗೊತ್ತಾಗುತ್ತೆ ಕಲರು, ಆವಾಗ ನೋಡೋಣ. ಸ್ವಲ್ಪ ಹೊತ್ತು ಕಾಯಲಿ, ಸ್ವಲ್ಪ ಈ ಥರ ಮೇಲೆ ಕೆಳಗೆ ಮಾಡ್ಕೋತಾ ಇರೋಣ, ಯಾಕಂದರೆ ಎರಡು ಸೈಡು ಚೆನ್ನಾಗಿ ಬೇಯಬೇಕಲ್ಲ. ಸೊ ಈ ಥರ ಮಾಡ್ಕೋತಾ ಇರೋಣ. ಕಲರ್ ನೋಡಿ ಆಲ್ರೆಡಿ ಸ್ವಲ್ಪ ಎಲ್ಲೋ ಬರ್ತಾಯಿದೆ, ಬಟ್ ಇನ್ನೂ ತುಂಬ ಎಲ್ಲೋ ಕಲರ್ ಬರಬೇಕಂದ್ರೆ ಏನು ಮಾಡಬೇಕು ಅಂತ ನಿಮಗೆ ಹೇಳ್ತೀನಿ. ಏನು ಮಾಡಬೇಕಂದ್ರೆ ಆವಾಗಲೇ ನಾವು ಇದು ಮಾಡ್ಕೊಂಡಿದ್ವಲ್ಲ, ಈ ಅರಿಶಿನ ಮತ್ತು ಉಪ್ಪಿನ ಇದನ್ನು 1 ಸ್ಪೂನಷ್ಟು, 1 ಇಲ್ಲ 2 ಸ್ಪೂನಷ್ಟು ನಿಧಾನಕ್ಕೆ ಈ ರೀತಿ ಹಾಕೋಬೇಕು. ಪಟಪಟ ಅನ್ನುತ್ತೆ. ಈ ಥರ ಹಾಕೋಬೇಕು. ಯಾವುದೋ ಒಂದು ಯೂಟ್ಯೂಬ್ ವೀಡಿಯೋದಲ್ಲಿ ನೋಡಿದೆ, ಅದರಲ್ಲಿ ಹಿಂಗೆ ತೋರಿಸ್ಕೊಟ್ಟಿದ್ದು, ಅದಕ್ಕೆ ಹಿಂಗೆ ಟ್ರೈ ಮಾಡಿದೆ. ಗೊತ್ತಿಲ್ಲ ಎಲ್ಲೋ ಕಲರ್ ಬರುತ್ತಾ ಇಲ್ವೋ ಅಂತ. ಒಂದು ಸ್ವಲ್ಪ ಎಲ್ಲೋ ಕಲರ್ ಇದೆ, ಬಟ್ ಇದ್ರ ಥರ ಆಗೋಲ್ಲ, ಯಾಕಂದರೆ ಅದು ನೇಂದ್ರ ಬಾಳೆಹಣ್ಣು, ಅದರಲ್ಲಿ ಇದು ನಾರ್ಮಲ್ ಬಾಳೆಹಣ್ಣು. ಸೊ ಆ ಥರ ಆಗೋಲ್ಲ. ಸೊ ಏನೋ ಒಂದು ಟ್ರೈ ಮಾಡೋಣ, ಯಾವ ಥರ ಬರುತ್ತೆ ನೋಡೋಣ. ಸೊ ಇವಾಗ ಚಿಪ್ಸ್ ರೆಡಿಯಾಗಿದೆ ಅನಿಸುತ್ತೆ, ಕರೆಕ್ಟಾಗಿ ಗೊತ್ತಿಲ್ಲ, ಯಾಕಂದರೆ ನನಗೆ ಇದೆಲ್ಲ ಅಭ್ಯಾಸ ಇಲ್ಲ ಮಾಡಿ, ಬಟ್ ಆಗಿದೆ ಅನಿಸುತ್ತೆ. ಸೊ ಇವಾಗ ಇದನ್ನು ತೆಗಿಯೋಣ. ಪರವಾಗಿಲ್ಲ, ಫುಲ್ಲು ಎಲ್ಲೋ ಕಲರ್ ಬಂದಿಲ್ಲ, ಬಟ್ ಸ್ಟಿಲ್ ನಡೆಯುತ್ತೆ. ಮಿಕ್ಕಿರೋದನ್ನ ಹಾಕೊಂಬಿಡೋಣ. ಆ್ಯಕ್ಚುಲಿ ಈ ಥರ ಎಣ್ಣೆ ಮುಂದೆ ಈ ಥರ ವೀಡಿಯೋ ಮಾಡಿಕೊಂಡು ಅಡುಗೆ ಮಾಡಿಕೊಂಡು, ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ಈ ಥರ ಈ ಅಡುಗೆ ಎಲ್ಲ ಮಾಡಿಕೊಂಡು, ಇದು ಆ್ಯಕ್ಚುಲಿ ಮಾಡಬಾರ್ದು. ನಾನು ವೀಡಿಯೋ ಮಾಡಬೇಕಲ್ಲ ಅಂತ ಮಾಡ್ತಾಯಿದ್ದೀನಿ. ಯಾರು ಕ್ಯಾಮ್ರಾಮನ್ ಯಾರೂ ಇಲ್ಲ, ನಾನೇ ಮಾಡಬೇಕು. ಸೊ ಅದಕ್ಕೋಸ್ಕರ ಸುಮ್ಮನೆ ಇದೊಂದು ಕಂಟೆಂಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡೋಣ ಅಂತ ಮಾಡಿದೆ. ಹೆಂಗೂ ಬಾಳೆಕಾಯಿ ಹಣ್ಣಾಗಿತ್ತು, ಬಾಳೆ ಗಿಡದಲ್ಲಿ ಬಾಳೆಕಾಯಿ ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಇದೊಂದು ಐಡಿಯಾ ಬಂತು, ಈ ಥರ ಮಾಡೋಣ ಚೆನ್ನಾಗಿರುತ್ತೆ ಅಂತ. ಸುಮ್ಮನೆ ಟ್ರೈ ಮಾಡಿ ನೋಡೋಣ ಅಂತ ಮಾಡಿದೆ. ಇದನ್ನು ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಗೊತ್ತಿಲ್ಲ, ಚೆನ್ನಾಗಿರ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ನೋಡೋಣ, ಚೆನ್ನಾಗಿದ್ದರೆ ಚೆನ್ನಾಗಿಲ್ಲ ಅಂದರೆ ತಿನ್ನೋದು, ಇನ್ನೇನು. ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಯಾಕಂದರೆ ಲಾಸ್ಟ್ ಟೈಮ್ ನಾವು ಮಾಡಿದ್ವಿ, ಲಾಸ್ಟ್ ಟೈಮ್ ಮಾಡಿದಾಗಲೂ ಚೆನ್ನಾಗಿತ್ತು. ಬಟ್ ಅಲ್ಲಿ ಆ ಥರ ಟೇಸ್ಟ್ ಬರೋಲ್ಲ, ಯಾಕಂದರೆ ಅದು ನೇಂದ್ರ ಬಾಳೆಹಣ್ಣು ಹಾಕಿದ್ರೇ ಆ ಟೇಸ್ಟ್ ಬರೋದು. ನಾರ್ಮಲ್ ಬಾಳೆಹಣ್ಣಿಂದ ಆ ಥರ ಟೇಸ್ಟ್ ಬರೋಲ್ಲ. ನೋಡಿ, ಇದು ರೆಡಿಯಾಗಿದೆ. ಚಿಪ್ಸ್ ಥರನೇ ಇದೆ, ಗಟ್ಟಿದೆ ನೋಡಿ, ಚಿಪ್ಸ್ ಥರನೇ ಇದೆ. ಇದು ನೋಡೋಣ, ಟೇಸ್ಟ್ ಮಾಡೋಣ. ಇದು ಆಗಿಬಿಡಲಿ, ಆಮೇಲೆ ಟೇಸ್ಟ್ ಮಾಡೋಣ. ಸೊ ಇದಕ್ಕೂ ಆವಾಗಲೇ ಹಾಕ್ಕೊಂಡಂಗೆ ಈ ಅರಿಶಿನ ಮತ್ತು ಉಪ್ಪಿನದು ನೀರು ಹಾಕ್ಕೊಳ್ಳೋಣ. ಹುಷಾರಾಗಿರ್ಬೇಕು ಇದು ಹಾಕ್ಕೋಬೇಕಾದ್ರೆ, ಯಾಕಂದರೆ ಚಟಪಟ ಅನ್ನತ್ತೆ, ಕೇಳಿಸ್ಬೋದು ನಿಮಗೆ. ಸೊ ಹುಷಾರಾಗಿ ಹಾಕಿ. ಸೊ ಇದಾಗಿದೆ ಅನಿಸುತ್ತೆ. ಇದನ್ನೂ ತೆಗೆದು ನಮ್ಮ ಪ್ಲೇಟಿಗೆ ಹಾಕೊಳ್ಳೋಣ. ಕಲರ್ ನೋಡಿ, ಆಲ್ಮೋಸ್ಟ್ ಬನಾನಾ ಚಿಪ್ಸ್ ಥರನೇ ಬಂದಿದೆ. ಆಲ್ಮೋಸ್ಟ್ ಕಲರು ಬನಾನಾ ಚಿಪ್ಸ್ ಥರನೇ. ಟೇಸ್ಟು, ಸೊ ಇವಾಗ ಟೆಸ್ಟ್ ಮಾಡುವಂಥ ಸಮಯ ತಗೊತಾ ಇದ್ದೀನಿ. ನೋಡಿ, ಇದು ಅಷ್ಟೊಂದು ಸೌಂಡ್ ಇಲ್ಲ, ಬಟ್ ಆದರೂ ಸ್ವಲ್ಪ ಸೌಂಡ್ ಇದೆ. ಮಾಮೂಲಿ ಚಿಪ್ಸ್ ಥರ ಟಕ್ ಅಂತ ಸೌಂಡ್ ಬರೋಲ್ಲ. ಸಕಾಲ ಇಷ್ಟು ಚೆನ್ನಾಗಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ನೋಡಿ ಸೌಂಡ್ ಬಂತು, ಕೇಳಿಸ್ತಾ ಇದೆಯಾ? ಸಕಾಲಿದೆ. ಆ ಬನಾನಾ ಚಿಪ್ಸ್ ಅಷ್ಟು ಚೆನ್ನಾಗಿಲ್ಲ, ಬಟ್ ಸ್ಟಿಲ್ ಚೆನ್ನಾಗಿದೆ. ನೋಡಿ, ಬನಾನಾ ಚಿಪ್ಸ್ ರೆಡಿ. ಇದು ಸ್ಲೈಸ್ ತಿನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಜಾಸ್ತಿ ದಪ್ಪ ಇದ್ದರೆ ಒಂದು ಸ್ವಲ್ಪ ಮೆತ್ತಗಾಗುತ್ತೆ. ಈ ಥರ ತಿನ್ನಾಗಿ ಮಾಡ್ಕೋಬೇಕು. ತಿನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೂಪರ್.
ನೋಡಿ ನೀವು ಅಷ್ಟೇ ನಿಮ್ಮ ಹತ್ರ ಏನಾದರೂ ನೇಂದ್ರ ಬಾಳೆಹಣ್ಣು ಇಲ್ಲ ಅಂದರೆ ನಾರ್ಮಲಿ ಬಾಳೆಕಾಯಿಂದನೂ ಈ ಥರ ಮಾಡ್ಕೊಬೋದು. ಅದರಷ್ಟು ಚೆನ್ನಾಗಿರಲ್ಲ, ಬಟ್ ಸ್ಟಿಲ್ ಮನೇಲಿ ಏನೋ ಒಂದು ಈ ಥರ ಮಳೆ ಬರ್ತಾ ಇರ್ಬೇಕಾದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಬೆಳಗ್ಗೆಯಿಂದ ಮಳೆ ಬರ್ತಾನೆ ಇದೆ. ಇವಾಗ 4 ಗಂಟೆಗೆ ಕಾಫಿ ಜೊತೆ ಈ ಥರ ಬಿಸಿ ಬಿಸಿ ಚಿಪ್ಸು, ಬಜ್ಜಿ ಬೋಂಡ ಏನಾದ್ರು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸೊ ಹಿಂಗಂತ ಹೇಳ್ತಾ ಈ ವಿಡಿಯೋನ ಇವತ್ತು ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಆಮೇಲೆ ನೀವು ಅಷ್ಟೇ ಈ ಥರ ಮಾಡಿಕೊಂಡು ತಿನ್ನಿ. ಫ್ರೀ ಇದ್ದಾಗ ಸ್ಯಾಟರ್ಡೆ ಸಂಡೇಸು ರಜೆ ಇದ್ದಾಗ ಈ ಥರ ಮಾಡ್ಕೊಂಡು ತಿನ್ನಿ. ಆಮೇಲೆ ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅಂತ. ನಿಮ್ಮ ಕಮೆಂಟ್ಸ್ ತುಂಬ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಆಮೇಲೆ ವೀಡಿಯೋ ಸರಿಯಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಅದು ಏನಾಯಿತು ಅಂದರೆ ಇವಾಗ ಇದು ಬರ್ತಾ ಇರುತ್ತೆ, ಮಳೆ ಬೇರೆ ಬರ್ತಾ ಇರುತ್ತೆ. ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೋಬೇಕು, ಒಂದು ಕೈಯಲ್ಲಿ ನಾನು ಅಡುಗೆ ಮಾಡಬೇಕು, ತುಂಬ ಕಷ್ಟ ಆಗುತ್ತೆ. ಸೊ ಹೆಂಗೋ ಒಂದು ಮಾಡಿದ್ದೀನಿ, ಹೆಂಗೋ ಟ್ರೈ ಮಾಡಿದ್ದೀನಿ. ಆಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಚೆ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮಳೆ ಬರ್ತಾ ಇರೋ ಕಾರಣ ಆಚೆ ಮಾಡೋಕ್ಕಾಗಲಿಲ್ಲ. ಸೊ ಹಿಂಗಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು, ಬಾಯ್.